ಇನ್ನು ನಿನ್ನೆ ನಡೆದಂತಹ ಒಂದು ಘಟನೆ ತೀವ್ರ ಸಂಚಲನ ಮತ್ತು ಹೆದರಿಕೆಗೆ ಕಾರಣವಾಗಿಬಿಟ್ಟಿತ್ತು. ಚಾಮರಾಜನಗರದಲ್ಲಿ 3ನೇ ಕ್ಲಾಸ್ ಓದ್ತಾ ಇರುವ ಹುಡುಗಿಗೆ ಹೃದಯ ಸ್ತಂಭನ ಆಗಿ ಆಕೆ ಮೃತಪಟ್ಟಿದ್ದು. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ. ಈ ಕಾರ್ಡಿಯಾಕ್ ಅರೆಸ್ಟ್ಗೆ ಬಲಿಯಾಗಿದ್ದು 8 ವರ್ಷದ ಮಗು ಈ ಚಿಕ್ಕ ವಯಸ್ಸಿನಲ್ಲಿ. ಈಗ ವೈದ್ಯರ ವರದಿ, ಶಾಲಾ ಆಡಳಿತ ಮಂಡಳಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ BEO. ಆಮೇಲೆ ಅವ್ರ ತಂದೆ ಕೂಡ ಮಾತಾಡಿದ್ದಾರೆ, ನನ್ನ ಮಗಳಿಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಆಟ ಪಾಠದಲ್ಲೂ ತುಂಬ ಆ್ಯಕ್ಟಿವ್ ಆಗಿದ್ಲು ಅಂತ ಮೃತ ಬಾಲಕಿ ತೇಜಸ್ವಿನಿ ತಂದೆ ಲಿಂಗರಾಜು ಅವರು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅವಳೇ ಓದ್ಲು ಸರ್. ಅವಳೇ ತಿಂಡಿ ತಿನ್ನಲು ರೆಡಿಯಾಗಿ ಓದ್ಲು. ಹೋದ್ಮೇಲೆ ಸರ್ ಒಂದು 8:40ಕ್ಕೆ ಓದ್ಲು ಸರ್ ಅವಳು. ಅವ್ರು ಹೋದಾದ್ಮೇಲೆ ನಾನು ಸ್ನಾನ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ನಾನು ಡ್ಯೂಟಿಗೆ ಹೋದೆ. ಮತ್ತು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಸರ್, ಹೋಗೋವರೆಗೆ ಇವ್ಳಿಗೆ ಏನಾಗಿದೆ, ನಾವು ಹೋಗೋವರೆಗೆ ಫೋನ್ ಮಾಡಿದ್ದಾರೆ. ನಂದು ನಂಬರ್ ಚೇಂಜ್ ಆಗಿತ್ತು, ನಮ್ಮ ಮನೆಯವ್ರದ್ದು ಫೋನು ಸೈಲೆಂಟ್ ಆಗಿತ್ತು ಸರ್. ಅಷ್ಟಕ್ಕೆ ಸಡನ್ನಾಗಿ ಅವಳು ಸ್ಕೂಲಲ್ಲಿ ಪಕ್ಕದ ಕ್ಲಾಸ್ಗೆ ಹೋಗಿ ಬುಕ್ ಕೊಡ್ಬೇಕಾದ್ರೆ ಏನೋ ಸ್ವಲ್ಪ ಹಂಗೆ ಕೂತ್ಕೊಂಡ್ಲಂತೆ ಸರ್. ಅವರು ಎಲ್ಲ ಫಸ್ಟ್ ಪ್ರಿಕಾಷನ್ ಮಾಡಿದ್ದೀವಿ ಅಂತೇಳಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ಸರ್. ಅಷ್ಟೊತ್ತಿಗೆ ನಾವು ಮನೆಗೆ ಬಂದ್ವಿ, ನಾವು ಹೋದ್ವಿ ಸರ್. ಹೋಗೋವರೆಗೆ ಎಲ್ಲ ಅಲ್ಲಿ ಇದಾಗ್ಬಿಟ್ಟಿತ್ತು ಸರ್. ಹಾಸ್ಪಿಟ್ಲವ್ರು ಏನು ಹೇಳಿದ್ರು ಅಂದರೆ, ಹಾಸ್ಪಿಟ್ಲವರು ನೀವು ಬರೋವರೆಗೇ ಇಲ್ಲಿ ಎಲ್ಲ ಇದಾಗ್ಬಿಟ್ಟಿತ್ತು, ಹಾರ್ಟ್ ಬೀಟ್ ಎಲ್ಲ ಕಮ್ಮಿ ಆಗಿಬಿಟ್ಟಿತ್ತು. ನಾವು ಎಲ್ಲ ಏನು ಪಂಪ್ ಮಾಡಿ ಏನು ಎಲ್ಲ ಮಾಡಿದ್ವಿ, ಬಟ್ ಏನು ಪ್ರಯೋಜನ ಆಗಲಿಲ್ಲ, ನಿಮ್ಮ ಮಗಳು ಇಲ್ಲಿ ಇಲ್ಲ ಅಂತ ಹೇಳಿದ್ರು ಸರ್. ಮತ್ತು ಶಾಲೆಯವ್ರು ಏನು ಹೇಳಿದ್ರು ಅಂದರೆ, ನೀವು ಹೇಳಿದ ತಕ್ಷಣ ನಾವೇನು ನಿಮ್ಮ ಫೋನ್ ಪಿಕ್ ಮಾಡಲಿಲ್ವಲ್ಲ, ನಾವೇನು ವೆಯ್ಟ್ ಮಾಡಲಿಲ್ಲ, ನಾವೇನೇ ಎತ್ಕೊಂಡು 2 ವೀಲರಲ್ಲಿ ಒಂದು ಸತಿ ಯೂರಿನ್ ಪಾಸ್ ಮಾಡ್ಕೊಂಡ್ಲು, ಕುಮಾರ್ ಅಂತ ಅವ್ರ ಹೆಸರು, ಅವರೇ ನಾವೇ ಕರ್ಕೊಂಡೋಗಿ ಅವರು ಮಾಡಿದ್ದಾರೆ ಸರ್. ಬಟ್ ಈ ಥರ ನನಗೆ ಈ ಥರ ಎಲ್ಲ ನನಗೆ ಗೊತ್ತಿಲ್ಲ ಸರ್. ಏನಿಲ್ಲ ಸರ್, ಒಂದು ಸಣ್ಣ ಸಮಸ್ಯೆನೂ ಇಲ್ಲ ಸರ್. ಮಕ್ಕಳದು ಯಾವಾಗಲೂ ಒಂದು ಸರಿ ಜ್ವರ, ತಲೆನೋವು ಬರೋದು ಅವೆಲ್ಲ ಮಾಮೂಲಿ. ಯಾವ ಥರ ಸರ್ ಹಾಸ್ಪಿಟಲೈಸೇಷನ್ ಇಲ್ಲ ಸರ್ ಮಕ್ಕಳದು. ಇಬ್ಬರು ಹೆಲ್ತಿಯಾಗಿದ್ದು ಸರ್, ಇಬ್ಬರು ಹೆಲ್ತಿ ಇದ್ದರು ಸರ್. ಬಟ್ ಈ ಥರ ಎಲ್ಲ ನನ್ನ ಜೀವನದಲ್ಲಿ ಈ ಥರ ಆಗುತ್ತೆ, ಈ ಥರ ಎಲ್ಲ ಬಂದು ನಿಂತಿದ್ದೀರಾ, ನನ್ನ ಮಗಳು ಏನೋ ಒಂದು ಸಾಧನೆ ಮಾಡಿ ಹೇಳ್ತಾಳೆ ಅಂತ ಅನ್ನೋದೇ ಬೇರೆ. ನನಗೆ ಈ ಥರ ಯಾರಿಗೂ ಬೇಡಿ, ಆ ದೇವರು ಯಾರಿಗೂ ಈ ಥರ ಶಿಕ್ಷೆ ಕೊಡೋದು ಸರ್. ಡಾಕ್ಟ್ರು ಇಲ್ಲಿ ಬಂದಾಗ ಏನಾಗಿದೆ, ಅದು ಹಾರ್ಟ್ ಬೀಟು ಕಮ್ಮಿ ಆಗಿತ್ತು. ಬಟ್ ನಿಮಗೆ ಪೂರ್ಣ ಮಾಹಿತಿ ಬೇಕು ಅಂತಂದರೆ ನಿಮಗೆ PM ಮಾಡಿಸ್ಬೇಕಾಗತ್ತೆ, ನೀವು ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ರು. ನಾವು ಎಲ್ಲ ನೋಡಿದ್ವಿ ಸರ್, ಬಾಡಿನಲ್ಲಿ ಏನೂ ಆ ಥರ ಬಿದ್ದಿರೋದು ಏನೂ ಆಗಿರಲಿಲ್ಲ. ನನ್ನ ಮಗಳು ಇವತ್ತು ಇನ್ನಿಲ್ಲ ಸರ್. ನನ್ನ ಜೀವನ ಇನ್ನಿಲ್ಲ. ಮತ್ತೆ ಅವಳನ್ನ ಅದನ್ನೆಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಸರ್. ನನ್ನ ಮಗಳನ್ನ ಕೊಯ್ದು ಅವೆಲ್ಲ ಅದೇನೋ ಒಳ್ಳೆಯದೇ ಮಾಡಿದ್ದಾರೆ. ನಾನು ಯಾರ ಬಗ್ಗೆ ಏನೋ ಕೆಟ್ಟದಾಗ ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಸರ್. ನನಗೆಲ್ಲರ ಮೇಲೂ ನಂಬಿಕೆ ಇದೆ, ಒಂದು ಸಂಸ್ಥೆ ಮೇಲಾಗಲಿ ಅಲ್ಲಿ. ನಿಜಕ್ಕೂ 3 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅಂತಂದರೆ, ಒಂದು ಕಾಲದಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನೋದೆಲ್ಲ ವೃದ್ಧರಿಗೆ, ಅಜ್ಜ ಅಜ್ಜಿಯರಿಗೆ ಆಗ್ತಾಯಿತ್ತು ಅಂತೆಲ್ಲ. ಪುನೀತ್ ಇನ್ಸಿಡೆಂಟ್ ಆದಮೇಲಂತೂ ಅದು ಯಾವ ವಯಸ್ಸಿನವ್ರಿಗೂ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಆ ಸಾವು ಅಂತಕ್ಕಂಥದ್ದು ಯಾವಾಗ ಬೇಕಾದರೂ ಎದುರಾಗ್ಬೋದು ಅನ್ನೋದಕ್ಕೆ ಈ ಪುಟ್ಟ ಮಗುವಿನ ಸಾವೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ವೆರಿ ಅನ್ಫಾರ್ಚುನೇಟ್.